ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 2ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿರುವುದರಿಂದ ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳಿರಿ. ಎಫೆಸದವರಿಗೆ 5ನೇ ಅಧ್ಯಾಯ 8ನೇ ವಚನ. ಕರ್ತನಾದ ಯೇಸು ನಮಗೆ ಹೇಳುವುದೇನೆಂದರೆ, ಬೆಳಕಿಗೆ ನಾವು ನಂಬಿಗಸ್ತರಾಗಿದ್ದರೆ ನಮ್ಮ ಬೆಳಕು ಪ್ರಕಾಶಿಸುವಂತೆ ಮಾಡಿ ನಮ್ಮ ಪರಲೋಕದ ತಂದೆಯ ಸ್ತುತಿ ಸ್ತೋತ್ರಗಳನ್ನು ತೋರಿಸುವಂತೆ ಮಾಡಬೇಕು. ಆತನು ನಮಗೆ ಮುನ್ನೆಚ್ಚರಿಸುವುದೇನೆಂದರೆ, ಅನೇಕರು ನಮ್ಮ ಒಳ್ಳೆ ಕ್ರಿಯೆಗಳನ್ನು ಮೆಚ್ಚುವುದಿಲ್ಲ, ಆದರೆ ಆತನ ನಾಮದ ನಿಮಿತ್ತವಾಗಿ ನಮ್ಮ ಮೇಲೆ ಎಲ್ಲ ವಿಧವಾದ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸುವರು. ಆತನು ನಮಗೆ ಭರವಸೆ ನೀಡುವುದೇನೆಂದರೆ, ಕತ್ತಲೆಯ ಮಕ್ಕಳು ಬೆಳಕಿನ ಮಕ್ಕಳನ್ನು ದ್ವೇಷಿಸುತ್ತಾರೆ. ಆದರೆ ಆತನು ನಮಗೆ ಒತ್ತಿ ಹೇಳುವುದೇನೆಂದರೆ, ಇಂತಹ ಅನುಭವಗಳಲ್ಲಿ ನಾವು ಸಂತೋಷ ಪಡಬೇಕು, ಅತಿ ಉಲ್ಲಾಸ ಪಡಬೇಕು, ಏಕೆಂದರೆ ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಕ್ಕುವುದು. ಸಂಕಟ ಮತ್ತು ಉಪದ್ರವಗಳ ಮಧ್ಯದಲ್ಲಿಯೂ ಸಂತೋಷ ಪಡುವಂತಹ ಮನೋಭಾವವು ಬೆಳಕಿನ ಮಕ್ಕಳಲ್ಲಿರುತ್ತದೆ. ಅವರು ಬೆಳಕನ್ನು, ಅಂದರೆ ಸತ್ಯವನ್ನು ಪ್ರಕಾಶಗೊಳಿಸುವಾಗ ಸರಿಯಾದ ತಿಳುವಳಿಕೆ ಮತ್ತು ಶ್ರೇಷ್ಠವಾದ ಹೃದಯವುಳ್ಳವರಲ್ಲಿ ಇರುವ ತಪ್ಪುಗಳು ಪ್ರಕಟವಾಗುವುದು ಎಂಬುದೇ. ಆಮೆನ್.